ನಮಸ್ಕಾರ ವೀಕ್ಷಕರೇ, ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಈಕ್ವಿಡ್ಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಆ್ಯಂಡ್ ಹೋಮ್ ಲೋನ್ ಬ್ಯಾಂಕ್ ಚಿಕ್ಕೋಡಿ ಬ್ರಾಂಚ್ ಇವರು ರಾಯಬಾಗ ತಾಲೂಕಿನ ಚಿಂಚಲಿ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ವಾಸವಾದ ಸುರೇಶ್ ತುಕಾರಾಮ್ ಮಾಂಗ್ ಅವರು ಇದೇ ಈಕ್ವಿಡ್ಸ್ ಹೋಮ್ ಲೋನ್ ಬ್ಯಾಂಕ್ ಎಂಬಲ್ಲಿ ಸುಮಾರು 7,30,000 ರೂಪಾಯಿಗಳನ್ನು ಸಾಲವನ್ನು ಪಡೆದಿರುತ್ತಾರೆ. ಅದರ ಪೈಕಿ ಈಗ ಪ್ರತಿ ತಿಂಗಳು 13,260 ರೂಪಾಯಿಗಳನ್ನು ಸುಮಾರು 47 ಕಂತುಗಳನ್ನು ಕಟ್ಟಿರುತ್ತಾರೆ. ಅಂದರೆ ಬರೋಬ್ಬರಿ 6,23,220 ರೂಪಾಯಿಗಳನ್ನು ಬ್ಯಾಂಕಿಗೆ ಕಟ್ಟಿರುತ್ತಾರೆ. ಆದರೆ ಈಗ ಸುಮಾರು ತಿಂಗಳುಗಳಿಂದ ಕಂತು ಕಟ್ಟದೇ ಇದ್ದಾರೆ. ಕಾರಣ ಸುರೇಶ್ ಮಾಂಗ್ ಅವರು ಮತ್ತು ಅವರ ಕುಟುಂಬಸ್ಥರು ಕೆಲಸವಿಲ್ಲದೆ ಪರದಾಡುತ್ತಿರುವುದೇ ಇದಕ್ಕೆ ಮೂಲ ಕಾರಣವಾಗಿದೆ. ಇದರಿಂದ ಒಂದೇ ಕುಟುಂಬದಲ್ಲಿ ವಾಸವಾದ ಸುಮಾರು 6 ಜನ ಈಗ ದನದ ಗೊಟ್ಟಿಗೆಯ ಪಾಲಾಗಿದ್ದಾರೆ. ಇದಕ್ಕೆ ಕಾರಣ ಈಕ್ವಿಡ್ಸ್ ಸ್ಮಾಲ್ ಹೋಮ್ ಲೋನ್ ಬ್ಯಾಂಕ್. ಈಕ್ವಿಡ್ಸ್ ಸ್ಮಾಲ್ ಹೋಮ್ ಲೋನ್ ಬ್ಯಾಂಕ್ ಇವರು ಸಿಬ್ಬಂದಿಗಳು ಸುರೇಶ್ ತುಕಾರಾಮ್ ಮಾಂಗ್ ಇವರಿಗೆ ಬ್ಯಾಂಕಿನ ಯಾವುದೇ ನೋಟಿಸ್ ಇಲ್ಲದೆ ಬ್ಯಾಂಕ್ ಸಿಬ್ಬಂದಿಗಳು ಸುರೇಶ್ ಮಾಂಗ್ ಇವರು ಮನೆಯಲ್ಲಿ ಇಲ್ಲದ ಸಂದರ್ಭದಲ್ಲಿ ಏಕಾಏಕಿ ಮನೆಗೆ ನುಗ್ಗಿ 62 ವಯಸ್ಸಾದ ತಾಯಿ ಶ್ರೀಮತಿ ಮಂಜುಳಾ ತುಕಾರಾಮ್ ಮಾಂಗ್ ಇವರನ್ನು ಹೊರಗೆ ತಳ್ಳಿ ಮನೆ ಮತ್ತು ಅಂಗಡಿಯನ್ನು ಸೀಜ್ ಮಾಡಿದ್ದಾರೆ ಮತ್ತು ತಾಯಿ ಮಂಜುಳಾ ಇವರ BP ಶುಗರ್ ಟ್ಯಾಬ್ಲೆಟ್ಸ್, ಮನೆಯ ಮಹತ್ವದ ದಾಖಲೆಗಳು ಮತ್ತು 16-17 ವಯಸ್ಸಿನ 2 ಹೆಣ್ಣು ಮಕ್ಕಳ ದಿನನಿತ್ಯ ಉಪಯೋಗಿಸುವ ವಸ್ತುಗಳು ಕೂಡ ಸೀಜ್ ಮಾಡಿದ ಮನೆಯಲ್ಲಿಯೇ ಇವೆ. ಈ ಒಟ್ಟು 6 ಜನರ ಕುಟುಂಬ ದನದ ಗೊಟ್ಟಿಗೆಯ ಪಾಲಾಗಿದೆ. ಇವರು ಈಗ ದನದ ಗೊಟ್ಟಿಗೆಯಲ್ಲಿಯೇ ಜೀವನ ನಡೆಸುತ್ತಿದ್ದಾರೆ. ಈಕ್ವಿಡ್ಸ್ ಸ್ಮಾಲ್ ಹೋಮ್ ಲೋನ್ ಬ್ಯಾಂಕ್ ಮಾಡಿರುವ ಈ ಅಚಾತುರ್ಯದ ಕೆಲಸ ಮಾನವೀಯತೆಯ ಮೌಲ್ಯಗಳನ್ನು ಮರೆತಂತೆ ಕಾಣುತ್ತಿದೆ. ಬನ್ನಿ ನೊಂದ ಕುಟುಂಬಸ್ಥರು ಕೂಗು ಏನಂತ ನೋಡೋಣ. 7,30,000 ರೂಪಾಯಿ ಲೋನ್ ತೆಗೆದೀನಿ ರೀ. ಮತ್ತು 13,160 ರೂಪಾಯಿ ತುಂಬ್ತೀನಿ ರೀ ತಿಂಗಳ ರೀ. ಮತ್ತು ಈಗ 6,05,000 ರೂಪಾಯಿ ತುಂಬಿದೇನೆ ರೀ ನಾ. ಮತ್ತು ಇನ್ನು 1 ಲಕ್ಷ ರೂಪಾಯಿ ಉಳ್ದೈತೆ ರೀ. ಈಕ್ವಿಡ್ಸ್ ಬ್ಯಾಂಕ್ದಿಂದ ಇಲ್ಲಿ ಒಂದು ಕೀಲಿ ಹೋಗಿದಾರೆ ನಮ್ಮ ಮನೆ ರೀ. 6,05,000 ರೂಪಾಯಿ ತುಂಬಿದೇನೆ ರೀ. ಇನ್ನು 1 ಲಕ್ಷ ರೂಪಾಯಿ ಉಳ್ದೈತೆ ರೀ. ಬಂದು ಕೀಲಿ ಹಾಕಿ ಹೋಗಿದಾರೆ ರೀ. ಹಿಂಗೆ ನೋಟಿಸ್ ಅದ ಏನು ಬಂದಿಲ್ಲ ರೀ ನಮ್ಗೆ. ನೋಟಿಸ್ ಕೊಡೋದನ್ನ ಬಂದು ಕೀಲಿ ಹಾಕಿ ಹೋಗಿದಾರೆ ರೀ. ನಾ ತುಂಬ್ಕೋತಿದ್ದೀನಿ ರೀ. ಅವ್ರು ಬರ್ಲಿಕ್ಕಾಗಿ ತುಂಬಿಲ್ಲ ರೀ ಸರ್. ನೀವು ಸಾಲ ಅದ್ರ ಮೇಲೆ ತೆಗೆದ್ರಿ? ಸಾಲ ಅಂಗಡಿ ಮೇಲೆ ತೆಗೆದೀನಿ ರೀ. ಮನೆ ಬಂದು ಕೀಲಿ ಹಾಕಿ ಹೋಗಿದಾರೆ ರೀ. ಅಂಗಡಿ ಭೀ ಹಾಕಿದಾರೆ ರೀ, ಮನೆಗೆ ಭೀ ಹಾಕಿದಾರೆ ರೀ. ಮನ್ಯಾಗ ಪೇಷಂಟ್ ಐತ್ರಿ. ಪೇಷಂಟ್ ಗುಳಿಗೆ ಭೀ ಎಲ್ಲ ಅಲ್ಲೇ ಒಳಗದಾವ್ರಿ. ಹೊರಗೆ ಅವ್ರನ್ನ ನುಗ್ಗಿಸ್ಕಿಸಿಂದ ಕೀಲಿ ಹಾಕಿ ಹೋಗಿದಾರೆ ರೀ. ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲೇ ಒಳಗದವ್ರಿ. ಅವ್ರ ದವಾಖಾನೆ ಎಲ್ಲ ಒಳಗೆ ಅಲ್ಲೇ ಅದಾವ್ರಿ. ಈಗ ಇರಾಕ ಅಲ್ಲಿ ಈಚೆ ಕಡೆ ಕೂಡ್ಲಾಗದೇವ್ರಿ. ಎಷ್ಟು ಮಂದಿ ಇದ್ರಿ ಜನ? 5-6 ಮಂದಿ ಇದೇವ್ರಿ. ಬಂದಾಗ ನಮ್ಮ ಮಮ್ಮಿ ಒಬ್ಬರ ಇದ್ರಿ, ಮತ್ತೆ ಯಾರು ಇಲ್ಲ ಆಗಿರಿ. ಯಾನ್ ಅಂದ್ರೆ ರೀ ನುಸ್ತಾ ಯಾನ್ ಅನ್ಲಿಲ್ಲ ರೀ. ಬಂದು ಮುಗಿಸ್ಕಿಸಿನ ಕೀಲಿನ ಹಾಕಿ ಹೋಗಿದಾರೆ ರೀ. ಇಲ್ರಿ ನಮ್ಗೆ ರೀ ನೋಟಿಸ್ ಬಂದಿಲ್ಲ ರೀ. ಏನೂ ಮಾಡಿಲ್ಲ ರೀ. ವರ್ಷ ತನಕ ತುಂಬ್ಕೋತಿದ್ದೀನಿ ರೀ. 1 ವರ್ಷ ಅಂತೆ ಬಿಡಂತೇರಿ ಅವ್ರು ಬಂದು ಕೀಲಿ ಹಾಕಿ ಹೋಗಿದಾರೆ. ಒಟ್ಟು 6,05,000 ರೂಪಾಯಿ ತುಂಬೇನು ರೀ. ಇನ್ನು ಒಟ್ಟು 1 ಲಕ್ಷ ರೂಪಾಯಿ ಉಳ್ದೈತೆ ರೀ ನಮ್ದು ರೀ. ಮತ್ತು 7 ಲಕ್ಷ ಮ್ಯಾನ್ ಬ್ಯಾಂಕಿಗೆ ಹೋಗಿ ಭೇಟಿಯಾಗಿ ಬಂದೀನಿ ರೀ. ಮತ್ತು 7 ಲಕ್ಷ ತುಂಬತ್ತೇಳಿ ಇದನ್ನು ಮಾಡಿದ್ದಾರೆ ರೀ ನಮ್ಗೆ. ನಮಗೆ ಹಾರ್ತೈತೆ ರೀ. ಬಂದು ಕೀಲಿ ಹಾಕಿ ಹೋಗಿದಾರೆ ರೀ. ಇಲ್ಲಿ ಯಾರು ಇಲ್ಲ ಆಗಿರ್ರಿ ಮನ್ಯಾಗ ರೀ. ನಾವು ಒಬ್ಬಕ್ಕೆ ಇದ್ದನ್ ರೀ. ಬಂದು ಕೀಲಿ ಹಾಕಿ ಹೋಗಿದಾರೆ ರೀ. ನಿಗಿಸ್ಕೊಟ್ಟಿದ್ದಾರೆ ರೀ. ಮತ್ತು ನಮಗೆ ಅವ್ರಿ ಹೊರಗೆ ಹಾಕಿದಾರೆ ರೀ. ಬಂದು ಕೀಲಿ ಎಲ್ಲ ಸೇಲ್ ಮಾಡಿ ಹೋಗಿದಾರೆ ರೀ. ಅಂಗಡಿದ ಇಲ್ಲಿ ಮನೆಯದ ರೀ. ಅವ್ರು ಒಳಗೆ ಬಂದಿರ್ರಿ. ಒಳಗೆ ಇದ್ರಿ 4-5 ಮಂದಿ ಇದ್ರಿ. ಈ ಸಾಲ ಯಾವ್ದ್ರ ಮ್ಯಾಗ ತೆಗೆದಿರಿ? ಇದು ಅಂಗಡಿ ಮೇಲೆ ರೀ. ಅಂಗಡಿಗೆ ಸೀಜ್ ಮಾಡಿದಾರೆ ರೀ? ಹಾಂ ಮಾಡ್ಯಾರ ರೀ. ಅಂಗಡಿ ಭೀ ಮಾಡ್ಯಾರ ರೀ. ಬಾಗ ಮನೆದು ಭೀ ಮಾಡ್ಯಾರ ರೀ. ಎಷ್ಟು ಮಂದಿ ಇದ್ದೀರಿ ಮನ್ಯಾಗ ರೀ?
6 ಮಂದಿ. ಎಲ್ಲರೂ ಹೊರಗೆ ಇದ್ದಾರೆ. ಹಾಂ, ಹೊರಗದೇವ್ರಿ. ನಮ್ಮ ಮಮ್ಮಿಗಳು ಹಾರ್ಟ್ ಪೇಷಂಟ್ ರೀ. ನಾವು ಈಗ ಮೊನ್ನೆ ಬಂದು ಕಿಸಿನ ಜಗ್ಗಿ ನಮ್ಮ ಮನೆ ಮಾಡಿ ಹೋಗಿದಾರೆ ರೀ. ನಮ್ಮ ಮಮ್ಮಿಗೆ ಹಾರ್ಟ್ ಭಾಳ ಐತ್ರಿ. ಪೇಷಂಟ್ ಅದಾರ ಅವ್ರ. ಈ ನಮ್ಮನೆ ಮಾಡಿ ಹೋಗಿದಾರೆ. ನಮ್ಮ ಬದುಕಾಕ ಭೀ ಅವಕಾಶ ಮಾಡಿಕೊಟ್ಟಿಲ್ಲ ರೀ ಅವ್ರು. ಎಮ್ಮಿಗಳು ಹತ್ತಿಕ್ರಿ ಅಲ್ಲೇ ಅಡ್ಗೆ ಮಾಡ್ತಾನತ್ತವ್ರಿ. ಹೋಗಾಕ ಇಲ್ಲಿ ಜಾಗ ಇಲ್ರಿ. ಎಲ್ಲಿ ಹೋಗೋದು ಹೇಳ್ರಿ. ಯಾರು ನ್ಯಾಯ ಕೊಡ್ತಾರೆ ಕೊಡ್ರಿ ನಮ್ಗೆ.